ಆದರ್ಶ್ ಪ್ರಮಾತಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಮಟ್ಟಂ ಹಲಸು ಫೈನಲಿ ಹಣ್ಣಾಗಿದೆ. ಇವತ್ತು ಹಲಸಿನ ಹಣ್ಣಿನ ಪಾಯಸ ಮಾಡುವ. ಹಲಸಿನ ಹಣ್ಣಿನ ಪಾಯಸಕ್ಕೆ ಬೇಕಾದಂತಹ ಹಲಸಿನ ಸೊಳೆಯನ್ನು ಅಜ್ಜಿ ಸಜ್ಜಿ ಮಾಡ್ತಾ ಇದ್ದಾರೆ. ಹೇಗುಂಟು ಅಜ್ಜಿ ಹಲಸಿನ ಹಣ್ಣು? ಪಾಯಸ ಮಾಡಲಿಕ್ಕೆ ನಾವು 1.5 ತೆಂಗಿನಕಾಯನ್ನು ತಗೊಂಡಿದ್ದೇವೆ. ಇದನ್ನು ಇನ್ನು ತುರಿಯುವ. ಅಜ್ಜಿ ಸೊಡೆ ಸಜ್ಜಿ ಮಾಡಿ ಆಯ್ತಾ? ಆಗ್ತಾ ಬಂತು. ಸರಿ ಸ್ನೇಹಿತರೆ, ನಾವಿಷ್ಟು ಹಲಸಿನ ಸೊಳೆಯನ್ನು ಪಾಯಸಕ್ಕೆ ತಗೊಂಡಿದ್ದೇವೆ. ಇದನ್ನು ಇನ್ನೂ ಬೇಯಿಸಬೇಕು. ಹಲಸಿನ ಸೊಳೆಯನ್ನು ಬೇಯಿಸುವ. ಹಲಸಿನ ಹಣ್ಣು ಬೆಂದಿದೆ, ಇನ್ನು ಇಳಿಸ್ಬೋದು. ಕಡಿಬಕಲ್ಲು ತೊಳೆದಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಇವಾಗ ಬೇಯಿಸಿಟ್ಟ ಹಲಸಿನ ಹಣ್ಣನ್ನು ಕಡಿಬಕಲ್ಲಿಗೆ ಹಾಕುವ. ಬೇಯಿಸಿದ ಹಲಸಿನ ಹಣ್ಣಿನ ಸೊಳೆಯನ್ನು ಕಡ್ದಾಯಿತು. ಇನ್ನು ತೆಂಗಿನ ತುರಿಯನ್ನು ರುಬ್ಬುವ. ಸ್ನೇಹಿತರೆ, ಫಸ್ಟ್ ಕಾಯಿ ಹಾಲು ರೆಡಿಯಾಗಿದೆ. 2ನೇ ಕಾಯಿ ಹಾಲು ಕೂಡ ರೆಡಿಯಾಯಿತು. ಹಲಸಿನ ಸೊಳ್ಳೆ ಬೇಯಿಸಿದ್ದು ದಪ್ಪ ಇದ್ದ ಕಾರಣ ಸ್ವಲ್ಪ 3ನೇ ಕಾಯಿ ಹಾಲನ್ನು ಹಾಕಿದ್ದೇವೆ. ಪಾಯಸಕ್ಕೆ ಬೆಲ್ಲವನ್ನು ತಗೊಂಡಿದ್ದೇವೆ, ಅದನ್ನು ಇನ್ನು ಹಾಕುವ. ಇನ್ನು ಚೆನ್ನಾಗಿ ಇದು ಕುದಿಬೇಕು. ಕುದಿಯುವಲ್ಲಿ ತನಕ ವೇಟ್ ಮಾಡುವ. ಬೆಲ್ಲ ಹಾಕಿದ ನಂತರ ಇವಾಗ ಒಳ್ಳೆ ಕುದ್ದಿದೆ. ಇವಾಗ 2ನೇ ಕಾಯಿ ಹಾಲನ್ನು ಹಾಕುವ. ಇದಕ್ಕಿನ್ನು ಫಸ್ಟ್ ಕಾಯಿ ಹಾಲನ್ನು ಹಾಕುವ. ಸಣ್ಣದಾಗಿ ಕಟ್ ಮಾಡಿದಂತಹ ತೆಂಗಿನಕಾಯಿಯ ಪೀಸ್ಗಳನ್ನು ತುಪ್ಪದಲ್ಲಿ ಹುರಿಯುವ. ತೆಂಗಿನಕಾಯಿಯ ಪೀಸ್ ಅಥವಾ ಕೊಬ್ಬರಿಯನ್ನು ಸಣ್ಣಕ್ಕೆ ಹೆಚ್ಚಿ ತುಪ್ಪದಲ್ಲಿ ಹಾಕಿ ಹುರಿಯುವುದರಿಂದ ಪಾಯಸ ತುಂಬಾ ಟೇಸ್ಟಿ ಆಗ್ತದೆ. ಬ್ರೌನ್ ಕಲರ್ ಬರುವಲ್ಲಿ ತನಕ ಹುರಿಬೇಕು. ಇದಕ್ಕಿನ್ನು ಗೋಡಂಬಿಯನ್ನು ಹಾಕುವ. ಇದಕ್ಕಿನ್ನು ಎಳ್ಳನ್ನು ಹಾಕುವ. ಹಲಸಿನ ಹಣ್ಣಿನ ಪಾಯಸವನ್ನು ಇಂಡಕ್ಷನ್ ಸ್ಟವ್ನಿಂದ ಇಳಿಸಿದ್ದೇವೆ.
ಹುರಿದಿಟ್ಟಂತಹ ತೆಂಗಿನಕಾಯಿಯ ಪೀಸ್, ಗೋಡಂಬಿ ಹಾಗೆಯೇ ಎಳ್ಳನ್ನು ಪಾಯಸಕ್ಕೆ ಸೇರಿಸುವ. ಹಲಸಿನ ಹಣ್ಣಿನ ಪಾಯಸ ಸವಿಯಲು ಸಿದ್ಧವಾಗಿದೆ. ಪಾಯಸ ಹೇಗೆ ಆಗಿದೆ ಅಜ್ಜಿ? ಒಳ್ಳೆದಾಗಿದೆ, ಸೂಪರ್ ಆಗಿದೆ.